ಪರವಾಗಿಲ್ಲ ಹೋಗಿ ಇವತ್ತು ಫಸ್ಟ್ ಹೋದ್ರೆ ಏನು ಇದಾಗಲ್ಲ, ಇದು ಬೇಕಾಗಲ್ಲ. ರಾಣಿ ಜರಿ ಸುಂಕಸಾಲೆಯಿಂದ 8 ಕಿಲೋಮೀಟರ್, ಸುಂಕಸಾಲೆಯಿಂದ 8 ಕಿಲೋಮೀಟರ್ ಆಗುತ್ತೆ. ನಮ್ಮ ರೆಗ್ಯುಲರ್ ಆಟೋವರು ಗಣೇಶ್ ಅಂತ ಇದ್ದಾರೆ, ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಪ್ರಿಯ ವೀಕ್ಷಕರಿಗೆ, ರಾಣಿ ಜರಿ ಈ ಒಂದು ಸುಂದರ ಹಾಗೂ ಪ್ರಕೃತಿಯ ಮಡಿಲಲ್ಲಿ ನೆಲೆ ನಿಂತಿರುವ ಒಂದು ಸುಂದರ ತಾಣಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತೇನೆ. ರಾಣಿ ಜರಿ ಹಾಗೂ ಬಲ್ಲಾಳರಾಯನ ಕೋಟೆ ಹೋಗುವುದಕ್ಕೆ ಇದೇ ಒಂದು ಜಂಕ್ಷನ್ ಸೆಂಟರ್ ಪಾಯಿಂಟು. ಇಲ್ಲಿವರೆಗೂ ವೆಹಿಕಲ್ಗಳು ಬರ್ತವೆ. ಇಲ್ಲಿಂದ ಮುಂದೆ ತಾವುಗಳು ನಡೆದುಕೊಂಡೇ ಹೋಗಬೇಕು, ಟ್ರೆಕ್ಕಿಂಗ್ ಮಾಡಿಕೊಂಡು. ಇದೇ ಎದುರಿಗೆ ಹೋದರೆ ಬಲ್ಲಾಳರಾಯನ ಕೋಟೆ. ಇಲ್ಲೇ ಬಲಭಾಗದಲ್ಲಿ ಒಂದು ಅರ್ಧ ಕಿಲೋಮೀಟರ್ ಕ್ರಮಿಸಿದರೆ ನಿಮಗೆ ರಾಣಿ ಜರಿ ವ್ಯೂ ಪಾಯಿಂಟ್ ಕಾಣಸಿಗುತ್ತದೆ. ಬಹಳ ಸುಂದರವಾದ ಜಾಗ. ಇದೇ ಅದಿಯಲ್ಲಿ ಸಾಗಬೇಕು. ಇದೆ ನೋಡಿ ರಾಣಿ ಜರಿ ವ್ಯೂ ಪಾಯಿಂಟ್. ಎಷ್ಟು ಸುಂದರವಾಗಿದೆ, ಎಷ್ಟು ಮನಮೋಹಕವಾಗಿದೆ ಎಂದು ನೋಡಿ. ಇಲ್ಲಿರುವ ಬಲ್ಲಾಳರಾಯನ ಕೋಟೆ ಸುಮಾರು 12ನೇ ಶತಮಾನಕ್ಕೆ ಸೇರಿದ್ದು ಎಂದು ಹೇಳ್ತಾರೆ. ವ್ಯೂ ಪಾಯಿಂಟ್ ಅದಲ್ವಾ? ತದನಂತರ ಹೊಯ್ಸಳ ಸಾಮ್ರಾಜ್ಯದ ವಶವಾಗಿತ್ತು. ನಂತರ ಟಿಪ್ಪು ರಾಜವಂಶಸ್ಥರಿಗೆ ವರ್ಗವಾಗಿ ನಂತರ ಬ್ರಿಟಿಷರ ಆಳ್ವಿಕೆಗೆ ಬಂದಿತೆಂದು ಹೇಳ್ತಾರೆ. ಟಿಪ್ಪು ಸುಲ್ತಾನನ ಆಳ್ವಿಕೆಯಲ್ಲಿರುವಾಗ ಇಲ್ಲಿರುವ ರಾಣಿ ಪದ್ಮಾವತಿ ದೇವಿಯನ್ನು ಇದೇ ಒಂದು ಜಾಗದಲ್ಲಿ ಹಿಡಿಯಲು ಅಟ್ಟಿಸಿಕೊಂಡು ಹೋದಾಗ ರಾಣಿ ಪದ್ಮಾದೇವಿಯು ಈ ಜಾಗದಿಂದ ಜಾರಿ ಕೆಳಗೆ ಬಿದ್ದುದರಿಂದ ಇದಕ್ಕೆ ರಾಣಿ ಜಾರಿ ಎಂಬ ಹೆಸರಿತ್ತು. ಕ್ರಮೇಣ ಇದು ರಾಣಿ ಜರಿ ಎಂಬ ಹೆಸರಿಗೆ ವರ್ಗಾವಣೆ ಆಯಿತು ಎಂದು ಹೇಳ್ತಾರೆ. ಇದೆಲ್ಲ ಬಲ್ಲಾಳರಾಯನ ಕೋಟೆಯ ಜಾಗ, ಬೆಟ್ಟ. ಒಳ್ಳೆ ಗಾಳಿ ಬರೋದು, ಕೂಲ್ ಆಗಿರೋದು. ಹೌದೌದು, ಚಂದ, ತುಂಬಾ ಚೆನ್ನಾಗಿರೋದು. ಇದು ಒಳ್ಳೆ ಪ್ಲೇಸ್ ಇದು ರಾಣಿಜೇರಿ. ಆರಾಮಾಗಿ ಓಡ್ಬಾರಿ ಅಲ್ಲ. ನೀವು ಹಂಗೆ ನಿಂತ್ಕೊಳ್ಳಿ, ಬೇಕು ನಿಮ್ಮದು. ಇದೆಲ್ಲ ಸುಂದರವಾದ ಪರ್ವತ ಶ್ರೇಣಿ. ಇದೇ ರಾಣಿ ಜರಿ ವ್ಯೂ ಪಾಯಿಂಟ್. ಸ್ವಲ್ಪ ದೂರ ಮೇಲಕ್ಕೆ ಹೋಗಬೇಕಾಗುತ್ತೆ. ಇಲ್ಲಿ ಹಲವಾರು ಕಾಲುದಾರಿಗಳಿವೆ. ಹಾಗೆ ಅಲ್ಲಿ ಒಂದೊಂದು ಕಾಲುದಾರಿಯಲ್ಲಿ ಸಾಗಿದರೂ ಕೂಡ ಒಂದೊಂದು ರೀತಿಯ ಪ್ರಕೃತಿ ಸೌಂದರ್ಯ ಕಾಣಸಿಗುತ್ತದೆ.
ಆ ಕಡೆ ಸೈಡಾ? ಇದು ಜೂನ್ ತಿಂಗಳಿಂದ ಸರ್ ಮಳೆ ಬಿದ್ದಿರುತ್ತಲ್ಲ ಅದೆಲ್ಲ ಗ್ರೀನಿಶ್ ಹಸಿರು ಹಸಿರು ತಾವುಗಳು ಇಲ್ಲಿಗೆ ಬರಬೇಕೆಂದರೆ ಗಾಳಿ ಬಂದಾಗ ಹಿಂಗೆ ಅದೇ ಆವಾಗ ಒಂದ್ಸರಿ ಕೊಟ್ಟಿಗೆಹಾರ ಮೇನ್ ಜಂಕ್ಷನ್ ಅಥವಾ ಅಲ್ಲಿಂದ ಮುಂದೆ ಬಂದರೆ ಕಳಸದಿಂದನೂ ಬರ್ಬೋದು, ಕೊಟ್ಟಿಗೆಹಾರದಿಂದನೂ ಬರ್ಬೋದು. ಕೊಟ್ಟಿಗೆಹಾರದಿಂದ ಒಂದು 25 ಕಿಲೋಮೀಟ್ರ್ ಬಂದರೆ ಸುಂಕಸಾಲೆ ಎಂಬ ಒಂದು ಜಾಗ ಸಿಗುತ್ತೆ. ಅಲ್ಲಿ ಬಸ್ಸಿನಲ್ಲಿ ಇಳ್ಕೊಂಡು ಅಲ್ಲಿಂದ ಟ್ರೆಕ್ಕಿಂಗ್ ಮಾಡಿಕೊಂಡು ಬರ್ಬೋದು. ಅಲ್ಲಿಂದ ಸುಂಕಸಾಲೆಯಿಂದ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಇಲ್ಲ ಅಂದರೆ ಅಲ್ಲಿ ಜೀಪ್ ಅಥವಾ ಆಟೋದಲ್ಲಿ ಮಾತನಾಡಿಕೊಂಡು ಬರಬಹುದು ಇಲ್ಲಿಗೆ. ರಾಣಿಜರಿ ವ್ಯೂ ಪಾಯಿಂಟು, ಇಲ್ಲಿಂದ ಮೇಲೆ ಹೋಗ್ಬೇಕಾಗತ್ತೆ, ಟಾಪ್ವರೆಗೂ ನಡ್ಕೊಂಡು ಹೋಗ್ಬೇಕು. ಇದೇ ರಾಣಿಜರಿ ವ್ಯೂ ಪಾಯಿಂಟ್. ಟಿಪ್ಪು ಸುಲ್ತಾನನಿಂದ ಜಾರಿ ಕೆಳಗೆ ಬಿದ್ದ ಜಾಗ, ರಾಣಿ ಪದ್ಮಾವತಿ ಕೆಳಗೆ ಬಿದ್ದ ಜಾಗ. ನೀವು ಕಳಸದಿಂದ ಬರೋರಿದ್ದರೆ ಕಳಸದಿಂದ ಸಾಕಷ್ಟು ಬಸ್ಸುಗಳು ಕೊಟ್ಟಿಗೆಹಾರಕ್ಕೆ ಹೋಗುತ್ತಿರುತ್ತದೆ. ಆ ಬಸ್ಸಿನಲ್ಲಿ ಹತ್ತಿ ಸುಂಕಸಾಲೆ ಅಂತ ಇದೆ, ಅಲ್ಲಿ ಇಳಿದು ಅಲ್ಲಿ ಆಟೋ ಅಥವಾ ಜೀಪನ್ನು ಮಾಡಿಕೊಂಡು ಈ ಒಂದು ರಾಣಿಜರಿ ಹಾಗೂ ಬಲ್ಲಾಳರಾಯನ ಕೋಟೆ ಈ ಒಂದು ಜಾಗಕ್ಕೆ ಬರಬಹುದು. ನಿಂತ್ಕೊಳ್ಳಿ ಇಬ್ರು. ಅಲ್ಲಿ ಸಾಕು, ಅಲ್ಲಿ ಸಾಕು. ಈ ಜಾಗಕ್ಕೆ ವಿಡಿಯೋ ಮಾಡಿ ಬೆಳಗಿನ ಜಾವ ಅಥವಾ ಇಬ್ಬರು ನಿಂತ್ಕೊಳ್ಳಿ. ಸಂಜೆ ಸಮಯದಲ್ಲಿ ಬಂದರೆ ಪ್ರಕೃತಿ ಸೌಂದರ್ಯವನ್ನು ಹೇಳತೀರದು, ಅಷ್ಟು ಚೆನ್ನಾಗಿರುತ್ತೆ. ಮೋಡಗಳು, ಹಿಮ, ಈ ವಾತಾವರಣದಲ್ಲಿ ಈ ಜಾಗವನ್ನು ನೋಡುವುದೇ ಒಂದು ಬ್ಯೂಟಿಫುಲ್ ಪ್ಲೇಸ್, ಅದ್ಭುತ. ಸಖತ್ ಎಂಜಾಯ್ ಮಾಡೋದು. ಮಧ್ಯಾಹ್ನ ಟೈಮ್ ಬಂದ್ರೂ ಕೂಡ ನೆಕ್ಸ್ಟು ಜೂನಲ್ಲಿ ಒಳ್ಳೆ ಸೀಸನು, ಆ ಟೈಮ್ನಲ್ಲಿ ಬಂದರೆ ಒಳ್ಳೆ ಇನ್ನೂ ಚೆನ್ನಾಗಿರುತ್ತೆ ವ್ಯೂ. ಜೂನಲ್ಲಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಗಣೇಶ್ ಅವರಿದ್ದಾರೆ, ಕರ್ಕೊಂಬರೋಕ್ಕೆ ಏನು ತೊಂದರೆ ಇಲ್ಲ ನಮಗೆ. ಆಯ್ತು ಸರ್, ಥ್ಯಾಂಕ್ ಯು. ಇಲ್ಲಿ ಕೆಳಗಡೆ ಡೀಪಾಗಿ ತಗೊಳ್ಳಿ, ಹಿಂಗೆ ಇಲ್ಲಿ ಚೆನ್ನಾಗಿದೆ ಡೀಪ್. ಹಿಂಗೆ ಡೌನಲ್ಲಿ ಹೋಗಿ ಹಿಂಗೆ ಬೆಂಡ್ ಮಾಡಿ ಅಷ್ಟೇ. ಬಹಳ ಡೀಪ್ ಆಗಿದೆ. ಎಷ್ಟು ತೆಗೆದ್ರೂ ಸಮಾಧಾನ ಆಗಲ್ಲ, ತೆಗಿತಾನೆ ಇರಬೇಕು ಅನ್ಸುತ್ತೆ. ರಾಣಿಜರಿ ವ್ಯೂ ಪಾಯಿಂಟ್ ತುಂಬ ವಿಸ್ಮಯ ಜಾಗ, ತುಂಬ ಚೆನ್ನಾಗಿದೆ. ಒಳ್ಳೆ ರಾಣಿಜರಿ ಅಂದರೆ ಏನು? ರಾಣಿಜರಿ ಅಂದರೆ ಇದು ರಾಣಿ ಇಲ್ಲಿ ವಾಸವಾಗಿದ್ದ ಜಾಗ. ಇಲ್ಲ, ರಾಣಿ ಪದ್ಮಾವತಿ ಅನ್ನೋರನ್ನ ಟಿಪ್ಪು ಸುಲ್ತಾನ್ ಅಟ್ಟಿಸ್ಕೊಂಡು ಹೋಗ್ತಾನೆ. ಆ ಟೈಮಲ್ಲಿ ಅವರು ಕೆಳಗಡೆ ಬಿದ್ದಲು ಅಂತ ಆ ಪಾಯಿಂಟಿಗೆ ಹೇಳಿರೋದು ರೂಲ್ಸು. ಗೊತ್ತಿಲ್ಲ, ಆಮೇಲೆ ಸ್ಟೋರಿ ನೋಡೋಣ ಆಮೇಲೆ. ಓಕೆ ಗಣೇಶ್ ಅವರೇ, ಫೈನ್. ರಾಣಿ ಪದ್ಮಾವತಿ ದೇವಿ ಜಾರಿ ಬಿದ್ದಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಚಿಕ್ಕದೊಂದು ಟವರ್ ಕೂಡ ಇದೆ. ಮೇಲೆ ಹತ್ತಿ ಸುತ್ತಲಿನ ಸೌಂದರ್ಯವನ್ನು ನೋಡಬಹುದು. ವಾಚ್ ಟವರ್, ಅಲ್ಲಿಂದ ವ್ಯೂ ಕಾಣುತ್ತಲ್ಲ, ಇದೆ ಸೇಮ್. ಅಲ್ಲಿಂದ ಇನ್ನೂ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ. ಏನು ಯಾವ ಬಲ್ಲಾಳ? ಈ ಗುಡ್ಡದ ಮೇಲೆ ಸನ್ಸೆಟ್ ಪಾಯಿಂಟು ಭಾಳ ಚೆನ್ನಾಗಿ ಕಾಣುತ್ತೆ ಸಾಯಂಕಾಲ ಟೈಮ್ನಲ್ಲಿ. ನಾವು ಇಲ್ಲಿಗೆ ಬಂದದ್ದು ಮಧ್ಯಾಹ್ನದ ಸಮಯದಲ್ಲಿ. ಬಹಳ ಬಿಸಿಲು ಹೆಚ್ಚಾಗಿ ಇತ್ತು, ಆದ್ದರಿಂದ
ಜನಸಂಖ್ಯೆ ಕಷ್ಟ ಬಿದ್ದ ಸಮಯ ಆ ಟೈಮ್ನಲ್ಲಿ ಅವ್ರ ಕಷ್ಟ ಕಡಿಮೆ ಇದೆ. ಪ್ರಾಣ ಅನ್ನೋದು ಒಂಥರ ಇದ್ದಿದ್ದಂಗೆ ಅವ್ರಿಗೆ. ನೋಡಿ ಇನ್ನು ಏನು ರಾಜ್ಯ ಇದು ಹೋಯ್ತು ಅನ್ನೋ ದೃಷ್ಟಿಗೆ ಅವರು ಪ್ರಾಣನೇ ಬೇಡ ಅಂತ ಬಿಟ್ಟಿದ್ದಾರೆ ಅಂದರೆ ಎಷ್ಟು ಸೆಂಟಿಮೀಟರ್ ಇರ್ಬೋದಲ್ಲ. ಇವಾಗ ಆ ಕಡೆ ಎಲ್ಲ ಇದರಲ್ಲಿ ಬೆಂಗಳೂರಿನಿಂದ ಇಲ್ಲಿಗೆ ಬರಬೇಕಂದ್ರೆ ಬೆಂಗಳೂರಿನಿಂದ ಕೊಟ್ಟಿಗೆಹಾರಕ್ಕೆ ಭಾಳಷ್ಟು ಬಸ್ಸುಗಳ ವ್ಯವಸ್ಥೆ ಇದೆ. ಇದು ಜ್ಯೂಸ್ ಕುಡಿಯೋಕೆ ಕೊಟ್ಟಿಗೆಹಾರಕ್ಕೆ ಬಂದು ಅಲ್ಲಿಂದ ಜೀಪ್ ಮಾಡಿಕೊಂಡು ಇಲ್ಲಿಗೆ ಆರಾಮಾಗಿ ಬರಬಹುದು. ಇಲ್ಲ ಅಂದರೆ ಎಷ್ಟಾದ್ರೂ ತೆಗೇನು ಅನ್ಸನ್ ಐತೆ ಹೋಗಿ. ಕೊಟ್ಟಿಗೆಹಾರದಿಂದ ಬಸ್ಸನ್ನು ಹತ್ತಿ ಜೂನಲ್ಲಿ ಬಂದಿದ್ರೆ ಸುಂಕಸಾಲೆ ಎಂಬ ಜಾಗದಲ್ಲಿ ಬಸ್ ಇಳಿದು ಅಲ್ಲಿಂದ 8 ಕಿಲೋಮೀಟರ್ ದೂರ ಆಗುತ್ತೆ. ಇಲ್ಲಿಗೆ ಬಂದು ಬಲ್ಲಾಳರಾಯನ ಕೋಟೆ ಹಾಗೂ ರಾಣಿಜರಿ ಎರಡನ್ನು ವೀಕ್ಷಣೆ ಮಾಡಬಹುದು. ಇದೇ ಬಲ್ಲಾಳರಾಯನ ಕೋಟೆಗೆ ಹೋಗುವ ಹಾದಿ. ಆದರೆ ಈಗ ಮಾರ್ಚ್ ತಿಂಗಳ ಆಗಿದ್ದರಿಂದ ಬೇಸಿಗೆ ಆದ್ರಿಂದ ಬೆಂಕಿಯ ಅನಾಹುತಗಳು ಜರುಗುತ್ತವೆ ಎಂದು 3 ಕಿಲೋಮೀಟರ್ ಈಗ ಯಾರನ್ನೂ ಬಿಡ್ತಾ ಇಲ್ಲ. ಬಲ್ಲಾಳರಾಯನ ದುರ್ಗ ಇಲ್ಲಿಗೆ ಬರಬೇಕಂದ್ರೆ ಬಂಡಾಜೆ ಫಾಲ್ಸ್ ಅಂತ ಇದೆ, ಅದು ಕೂಡ ಇಲ್ಲೇ ಬರುತ್ತೆ. ಮಳೆ ಸೀಸನ್ ಜೂನ್ ಇಂದ ಇಲ್ಲಿ ಕೆಲವು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳು ಒಳಗಡೆ ಬಂದರೆ ಭಾಳ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಓಪನ್ ಇರುತ್ತೆ. 6 ರಿಂದ 5 ಗಂಟೆ ಒಳಗಡೆ ನೀವು ಹೋಗಿ ಸಂತೋಷವಾಗಿ ವೀಕ್ಷಣೆ ಮಾಡಬಹುದು. ಬೇಕಾಗುತ್ತೆ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗೋರಂತೂ ಆರಾಮಾಗಿ ಎಷ್ಟು ಅಮೌಂಟ್ ಗೊತ್ತಿಲ್ವಾ? ಹೊರನಾಡುಯಿಂದ ಕಳಸದಿಂದ ರಾಣಿಜರಿಗೆ ಆರಾಮಾಗಿ ಬರಬಹುದು. 250 ಆ್ಯಕ್ಚುಲಾಗಿ ನೋಡಿದ್ವಿ. ನಡ್ಕೊಂಡು ಹೋಗ್ಬೇಕು 3 ಕಿಲೋಮೀಟರ್ ಅಲ್ಲ. ಈ ಒಂದು ಸುಂದರ ತಾಣವನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಫುಲ್ ಬೆಟ್ಟ ಹತ್ಬೇಕು 3 ಕಿಲೋಮೀಟರ್. ನನ್ನ ವಂದನೆಗಳು. ಹಾಂ ಆಯ್ತು. ನಮಸ್ಕಾರ.